ಶ್ರೀವಲ್ಲಿ, ನೀನು ಮದುವೆ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡು. ನೋಡಿ ಆಂಟಿ, ಈ ಮದುವೆ ವಿಚಾರ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ನಾನು ಮಾಡ್ತೀನಿ. ಮದುವೆ ಅನ್ನೋದು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಈ ಪ್ರೀತಿ, ಪ್ರೇಮ, ಸಂಬಂಧ, ಈ ಸಂಸಾರ ಇದೆಲ್ಲ ಬರೀ ಕನ್ಸುಗಳಷ್ಟೇನೆ. ಶ್ರೀವಲ್ಲಿ, ನಿನ್ ಮನಸ್ಸಿಗಾಗಿರೋ ನೋವಿಂದ ನಿನ್ ಬಾಯಲ್ಲಿ ಇಂಥ ಮಾತುಗಳು ಬರ್ತಿದೆ. ಆದ್ರೆ ಜೀವನ ತುಂಬಾ ದೊಡ್ಡದು. ಭಾವನೆಗಳು, ಬಾಂಧವ್ಯಗಳು, ಹಾಗೆ ನಾವು ತಗೊಳ್ಳೋ ನಿರ್ಧಾರಗಳು ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ನೀನೊಂದು ಮದುವೆ ಮಾಡ್ಕೊ, ಆಗ ನಿಮ್ ತಾಯಿಗೆ ಕೋಪನೂ ಕಡಿಮೆ ಆಗತ್ತೆ, ಅವ್ರ ಮನಸ್ಸಿಗೂ ಸಮಾಧಾನ ಆಗತ್ತೆ, ನಿನ್ ಜೀವನಕ್ಕೂ ಒಂದು ಅರ್ಥ ಇರುತ್ತೆ. ನೋಡಿ ಆಂಟಿ, ನಾನು ಈಗಾಗಲೇ ನಿರ್ಧಾರ ಮಾಡಾಕಿದೆ. ಇದೇನೇ ಶ್ರಾವಣಿ, ಏನೋ ವಿಷಯ ಅಂತ ಹೇಳಿ ಸುಬ್ಬು ಎದುರಾಗ ನಿಲ್ಸಿದ್ಯಾ? ಏನ್ ವಿಷಯ? ವಿಷಯ ಇದೆ ಶ್ರೀವಲ್ಲಿ. ನಂದಿನಿ ಅಮ್ಮರು ಬೆಳಿಗ್ಗೆ ನಿನ್ ಜೊತೆ ಮಾತಾಡಿದ್ರಲ್ಲ, ಆ ವಿಷಯದ ಬಗ್ಗೆನೇ ಮಾತಾಡ್ಬೇಕು ಅನ್ಕೊಂಡಿರೋದು. ಆ ವಿಷಯದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಸುಬ್ಬು. ಮದ್ವೆ ಅನ್ನೋದು ಮುಗ್ದೋಗಿರೋ ಅಧ್ಯಾಯ ನನ್ನ ಜೀವನದಲ್ಲಿ. ಶ್ರೀವಲ್ಲಿ, ಆಗ್ತಾನೆ ಹುಟ್ಟಿರೋ ಮಗು ಈ ಭೂಮಿ ಅಂದ್ರೆ ಚೆನ್ನಾಗಿಲ್ಲ, ನನಗೆ ಈ ಬದುಕೆ ಇಷ್ಟ ಆಗ್ತಾ ಇಲ್ಲ, ನಂಗೆ ಜೀವನನೇ ಬೇಡ ಅಂತೆಲ್ಲ ಮಾತಾಡಿದ್ರೆ ನಿಂಗೆ ಏನನ್ಸುತ್ತೆ? ಆಗ್ತಾನೆ ಹುಟ್ಟಿರೋ ಮಗು ಹೇಗ್ ಮಾತಾಡಕ್ ಸಾಧ್ಯ ಸುಬ್ಬು? ಪ್ರಪಂಚನ ಹೇಗ್ ಅರ್ಥ ಮಾಡ್ಕೊಳಕ್ ಸಾಧ್ಯ? ಶ್ರೀವಲ್ಲಿ, ನಾವು ಅದನ್ನೇ ಹೇಳ್ತಿರೋದು. ಈಗಷ್ಟೇ ನೀನ್ ಪ್ರಪಂಚನ ನೋಡ್ತಾ ಇದೀಯಾ, ಅಂಥದ್ರಲ್ಲಿ ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ, ಇದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಎಲ್ಲ ದೊಡ್ಡ ಮಾತು ಮಾತಾಡ್ತಿದ್ಯಲ್ಲ ನೀನು. ಜೀವನದ ಮುಂದೆ ನೀನ್ ಇನ್ನೂ ಚಿಕ್ಕ ಮಗು ಅನ್ನೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಶ್ರೀವಲ್ಲಿ? ಇನ್ನೊಂದೇನು ಗೊತ್ತಾ ಶ್ರೀವಲ್ಲಿ, ಜೀವನನೇ ಮುಗೀತು, ಜೀವನದಲ್ಲಿ ಸಾಧಿಸಕ್ಕೆ ಇನ್ನೇನು ಇಲ್ಲ ಅನ್ನೋ ಹಂತಕ್ಕೆ ಎಷ್ಟೋ ಜನ ಹೋಗಿರ್ತಾರೆ. ಅದರಲ್ಲೂ ತುಂಬ ಜನ ತಾಳ್ಮೆಯಿಂದ ಯೋಚನೆ ಮಾಡಿ ಹೊಸ ಜೀವನನ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಬೇರೆ ಉದಾಹರಣೆಗಳೇ ಬೇಕಾಗಿಲ್ಲ ಶ್ರೀವಲ್ಲಿ. ನಂದಿನಿ ಅಮ್ಮೋರೆ ನಮ್ಮ ಕಣ್ಮುಂದೆ ಇದ್ದಾರೆ. ಅವರು ಗಂಡನಿಂದ ದೂರ ಆಗಿ, ಮಗಳಿಂದ ದೂರ ಆಗಿ, ಪ್ರಪಂಚದಿಂದನೇ ದೂರ ಆಗಿ 20ರಿಂದ 25 ವರ್ಷ ಅವ್ರ ಕಾಲ ಕಳೆದಿದ್ದಾರೆ. ಆದ್ರೂ ಅವ್ರಿಗೆ ಬದುಕಿನ ಬಗ್ಗೆ ನಿರಾಸೆನೇ ಆಗಿಲ್ಲ. ಒಂದಲ್ಲ ಒಂದಿನ ನಾನು ಖುಷಿಯಾಗಿರ್ತೀನಿ ಅನ್ನೋ ನಂಬಿಕೆನೇ ಅವ್ರನ್ನ ಗೆಲ್ಸಿರೋದು. ಆದ್ರೆ ನಾನು ಖುಷಿಯಾಗೇ ಇದ್ದೀನಿ ಸುಬ್ಬು. ಶ್ರೀವಲ್ಲಿ, ಖುಷಿಯಾಗಿದ್ದೀನಿ ಅಂತ ಬಾಯಿ ಮಾತಲ್ಲಿ ಹೇಳೋದಕ್ಕೂ ಮನಸ್ಫೂರ್ತಿಯಾಗಿ ಖುಷಿಯಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀನು ಸುಬ್ಬುನ ಇಷ್ಟಪಡ್ತಿದ್ದೆ, ಅವನನ್ನೇ ಮದ್ವೆ ಆಗ್ಬೇಕು ಅಂತ ತುಂಬಾ ವರ್ಷ ಕಾದೆ. ಆದ್ರೆ ನಾವು ಆಸೆ ಪಡೋದೇ ಬೇರೆ, ಆ ವಿಧಿ ಆಟನೇ ಬೇರೆ ಅಲ್ವಾ ಶ್ರೀವಲ್ಲಿ? ಪ್ರಪಂಚದಲ್ಲಿ ಎಲ್ರಿಗೂ ಅವ್ರು ಇಷ್ಟಪಟ್ಟಿದ್ ಸಿಗಲ್ಲ ಅಲ್ವಾ? ಹಾಗಂತ ನಮ್ ಬದುಕು, ನಮ್ ಕನ್ಸುಗಳೆಲ್ಲ ಕೊನೆ ಆಯ್ತು ಅಂತ ಅಲ್ಲ ತಾನೆ. ನಾನೀಗ ಸುಬ್ಬು ವಿಚಾರದಲ್ಲಿ ಯಾವುದೇ ರೀತಿ ಹಠ ಹಿಡಿತಿಲ್ವಲ್ಲ ಶ್ರಾವಣಿ. ನಾನು ಅದನ್ನೆಲ್ಲ ಮರ್ತು ಜೀವನದಲ್ಲಿ ಮುಂದೆ ಬಂದಿದ್ದೀನಿ. ಆದ್ರೆ ನನಗೆ ಮದ್ವೆ ಬಗ್ಗೆ ಆಸಕ್ತಿ ಇಲ್ಲ ಅಷ್ಟೇ. ಸರಿ, ನಿನಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ಆಯಿತು. ಆದರೆ ನಿನ್ನ ಜೀವನದಲ್ಲೂ ಒಬ್ಬ ನಿನ್ನ ಪ್ರೀತಿ ಮಾಡುವಂಥ ಹುಡುಗ ಬಂದೇ ಬರ್ತಾನೆ. ಆಗ ನೀನು ಹೀಗೆ ಹಠ ಇಟ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ನಿನ್ನ ಮನ್ಸು ಏನು ಹೇಳುತ್ತೆ ಅದನ್ನು ಕೇಳಬೇಕು, ಮನ್ಸು ಏನು ಹೇಳುತ್ತೆ ಅದನ್ನು ಮಾಡಬೇಕು. ಆಗಲೇ ನಿನ್ನ ಜೀವನ ಚೆನ್ನಾಗಿರುತ್ತೆ, ನಿನ್ನ ಪ್ರೀತಿ ಮಾಡೋರು ಸಂತೋಷವಾಗಿರ್ತಾರೆ, ಆಮೇಲೆ ಇಂದ್ರಮ್ಮವರು ಸಮಾಧಾನ ಆಗ್ತಾರೆ. ಗಿರ್ಜಮ್ಮನ್ ಚೀಟಿ ದುಡ್ಡು ಹಾಕಕ್ಕೆ ಬ್ಯಾಂಕಿಗೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಗಿರ್ಜಮ್ಮನೆ ಫೋನ್ ಮಾಡಿ ಅರ್ಜೆಂಟ್ ಇದೆ, ಮೊಬೈಲ್ಗೆ ಹಾಕ್ಬಿಡು ಅಂತ ಅಂದ್ಲು. ಸರಿ, ಫೋನಲ್ಲೇ ಕಳಿಸ್ಬಿಡು ಮತ್ತೆ. ಅದೇನೋ ಸರಿ ಮಗ್ನೆ, ಈ ಮೊಬೈಲಲ್ಲಿ ದುಡ್ಡು ಕಳ್ಸೋದು ಹೆಂಗೆ? ಬ್ಯಾಂಕ್ ಮ್ಯಾನೇಜರು, ಕ್ಲರ್ಕು, ಅವರು ಇವರೆಲ್ಲ ಮಾಡೋ ಕೆಲಸ ಬಿಟ್ಬಿಟ್ಟಿದ್ರೆಲ್ಲ ಕೂತಿರ್ತಾರೆ. ಏನಮ್ಮ ನೀನು, ಇಷ್ಟು ವಯಸ್ಸಾಯ್ತು ಇನ್ನೂ ಇದನ್ನೆಲ್ಲ ಕಲ್ತಿಲ್ಲ? ಇದೆಲ್ಲ ಡಿಜಿಟಲ್ ಯುಗ ಅಮ್ಮ. ಸರಿ ಕಣಪ್ಪ, ನನ್ ಮೊನ್ನೆನು ತರಕಾರಿ ತಗೊಳಕ್ ಹೋದಾಗ ಚೇಂಜ್ ಇಲ್ಲ ಅಂದಿದ್ದಕ್ಕೆ ಅವನು ಮೊಬೈಲ್ ತೋರ್ಸ್ಬಿಟ್ಟು ಅದೇನೋ ಗೀಟು ಚಿಕ್ಕಿ ಇರೋದೆಲ್ಲ ಇತ್ತಲ್ಲ, QR ಕೋಡ್ ಅಂತಾರೆ ಅದನ್ನ, ಅದಕ್ಕೆ ಹಾಕಿ ದುಡ್ಡನ್ನ ಅಂದ. ನಂಗೆ ಇದಕ್ಕೆಲ್ಲ ಹಾಕಕ್ ಬರಲ್ಲ ಕಣಪ್ಪ ಅಂದ್ರೆ ಕಿಸ್ಕಿಸಿ ಅಂತ ನಕ್ ಬಿಡೋದ ಅವನು. ನೋಡಪ್ಪ, ಈ ಮೊಬೈಲಲ್ಲಿ ದುಡ್ಡು ಹೆಂಗ್ ಹಾಕೋದು, ದುಡ್ಡು ಹೆಂಗ್ ತೆಗಿಯೋದು, ಬ್ಯಾಂಕ್ಗೆ ಹೋಗದೆ ಎಲ್ಲ ಕೆಲಸ ಇಲ್ಲೇ ಮಾಡ್ಕೊಳಂಗೆ ನಂಗೆ ಒಂಚೂರು ಹೇಳ್ಕೊಡ್ತೀಯಾ? ಆಯ್ತು, ಹೇಳ್ಕೊಡ್ತೀನಿ. ಕೊಡಿ ನೋಡು, ಇದು ಪ್ಲೇ ಸ್ಟೋರ್. ಇದರಲ್ಲಿ ಎಲ್ಲ ಆ್ಯಪು ಬರುತ್ತೆ. ಆ ಫಸ್ಟು ನಿಂದು ಯಾವ ಬ್ಯಾಂಕ್ ಅಕೌಂಟು
ಆ ಬ್ಯಾಂಕ್ ಅಕೌಂಟ್ ಹೆಸರು ಹೊಡಿಬೇಕಿಲ್ಲಿ ನೋಡು ಬಂತು. ಇದನ್ನ ಡೌನ್ಲೋಡ್ ಮಾಡಬೇಕು. ಹಾ, ಈಗ ಫಸ್ಟು ನಿನ್ನ ಫೋನ್ ನಂಬರ್ ರಿಜಿಸ್ಟರ್ ಮಾಡಬೇಕು. ಈಗ ನೋಡಮ್ಮ, ನಿನ್ನ ಬ್ಯಾಂಕ್ ಅಕೌಂಟೇ ನಿನ್ನ ಫೋನಲ್ಲಿದೆ. ಓಹೋ ಇಷ್ಟೇನಾ? ನಾನು ಬಸ್ ಹತ್ತು ಇಳಿದು ಬ್ಯಾಂಕ್ ತನಕ ಹೋಗೋದೇ ಬೇಕಾಗಿಲ್ಲ. ಏನೂ ಬೇಕಾಗಿಲ್ಲಮ್ಮ. ಈಗ ಹ್ಮ್ ನೀನು ಯಾರಿಗೆ ದುಡ್ಡು ಕಳಿಸ್ಬೇಕು, ಮೊದಲು ಅವ್ರ ಹೆಸರನ್ನ ಇಲ್ಲಿ ಹೊಡಿಬೇಕು. ಹೆಸರು ಹೊಡೆದ್ಮೇಲೆ ದುಡ್ಡು ಎಷ್ಟು ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಹಾ. ಇದು ನಿನಗೆ. ಆಮೇಲೆ ದುಡ್ಡು ಎಷ್ಟು ಹಾಕ್ಬೇಕು? 5,000ನಾ? 5,000 ಇದು ಹಾಕಿದ ಮೇಲೆ ಒಂದು ಪಿನ್ ಕೋಡ್ ಬರುತ್ತೆ. ನೀನೊಂದು ಪಿನ್ ಕೋಡ್ ಸೆಟ್ ಮಾಡಿರ್ತೀಯಲ್ಲ, ಅದನ್ನ ಹೊಡೆದ್ರೆ ನೀನ್ ದುಡ್ಡು ಕಳ್ಸಿದ್ರೆ ಡೈರೆಕ್ಟ್ ಆಗಿ ಅವ್ರ ಬ್ಯಾಂಕ್ ಅಕೌಂಟ್ ಹೋಗುತ್ತಮ್ಮ. ಓಹೋ ಇಷ್ಟೊಂದು ಕೆಲಸ ಇದೆಯಾ? ಮೊದಲು ನನ್ನ ದುಡ್ಡನ್ನ ಟೈಪ್ ಮಾಡ್ತೀನಿ. ಅಮ್ಮ 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 ಮೊದಲು ದುಡ್ಡು ಟೈಪ್ ಮಾಡೋದಲ್ಲ, ನಾನು ನಿನಗೆ ಅದೇ ಹೇಳಿದ್ದು. ಮೊದಲು ನೀನು ಯಾರಿಗೆ ಕಳಿಸ್ಬೇಕು ಅವ್ರ ಹೆಸರು ಟೈಪ್ ಮಾಡಬೇಕು, ಆಮೇಲೆ ದುಡ್ಡು ಕಳಿಸ್ಬೇಕು ನೀನು. ಅಯ್ಯೋ ಮರ್ತೇ ಹೋಯ್ತು ನೋಡು. ಮೊದಲು ಯಾರು ಕಳಿಸ್ಬೇಕು ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಪಿನ್ ಕೋಡ್ ಹೊಡೆದು. ಅಮ್ಮ ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಕಣಮ್ಮ. ಕೊಡಿಲಿ, 2 ಸಲ ಹೇಳ್ಕೊಟ್ಟಿದ್ದೀನಿ, ಆದ್ರೂ ಮತ್ತೆ ತಪ್ಪು ಮಾಡ್ತಾ ಇದೀಯ. ನಾನೇ ಕಳಿಸ್ತೀನಿ. ದುಡ್ಡು ಅವ್ರಿಗೆ ಹೋಗಿದೆ. ಇನ್ಮೇಲೆ ಯಾರಿಗಾದ್ರೂ ಏನಾದರೂ ಕಳಿಸ್ಬೇಕಂದ್ರೆ ನನಗೆ ಹೇಳು, ನಾನೇ ಕಳಿಸ್ತೀನಿ. ನಿನ್ಗೆ ಹೇಳ್ಕೊಡೋಷ್ಟು ಟೈಮ್ ಅಂತೂ ನನಗಿಲ್ಲ. ಸಾರಿ ಕಣಮ್ಮ.